ವೈವಾಹಿಕ ಜೀವನದಲ್ಲಿ ಅಂತ್ಯವಿಲ್ಲದ ಜಗಳಗಳಿಗೆ ಕಾರಣವಾಗುವ ಕೆಲವು ವಿಷಯಗಳಿವೆ. ಅದಕ್ಕೆ ಗಂಡ ಹೆಂಡತಿ ಇಬ್ಬರೂ ಜೊತೆಯಾಗಿ ಅನ್ಯೋನ್ಯವಾಗಿರಬೇಕು. ಸಂಬಂಧ ಗಟ್ಟಿಯಾಗಲು ಇಬ್ಬರಲ್ಲೂ ಪ್ರೀತಿ, ಮಮತೆ, ವಿಶ್ವಾಸ ತುಂಬಿ ತುಳುಕುತ್ತಿರಬೇಕು. ಆದರೆ ದೈಹಿಕ ಸಂಪರ್ಕವು ಎರಡು ವಿಭಿನ್ನ ದೇಹಗಳನ್ನು ಒಂದುಗೂಡಿಸುವ ಪ್ರಕ್ರಿಯೆಯಾಗಿದೆ. ಇದು ಎರಡು ಮನಸ್ಸುಗಳ ಸಂಯೋಜನೆಗೆ ಸಂಬಂಧಿಸಿದ ವಿಷಯವಾಗಿದೆ. ಶಾರೀರಿಕ ಸಂಬಂಧದಲ್ಲಿರುವಾಗ ಮಾಡಿದ ಕೆಲವು ತಪ್ಪುಗಳಿಂದ ಇಬ್ಬರ ಮೂಡ್ ಆಫ್ ಆಗುತ್ತದೆ. ಲೈಂಗಿಕ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವುದು ಮುಖ್ಯ, ಆದರೆ ಈ ಸಮಯದಲ್ಲಿ ಸೂಕ್ತವಲ್ಲದ ಅಥವಾ ಅನುಚಿತ ವಿಷಯಗಳು ಕೆಲವು ಇರುತ್ತವೆ. ಅವು ನಿಮ್ಮ ಸಂಬಂಧವನ್ನು ಹಾಳು ಮಾಡುತ್ತದೆ. ದೈಹಿಕ ಸಂಪರ್ಕದ ಸಮಯದಲ್ಲಿ ಏನು ಮಾಡಬಾರದು ಎಂಬುದನ್ನು ಕಂಡುಕೊಳ್ಳೋಣ. 1. ಗಂಭೀರ ವಿಷಯ. ಹಣಕಾಸಿನ ತೊಂದರೆಗಳು, ಕೌಟುಂಬಿಕ ವಿಷಯಗಳು, ಕೆಲಸದ ಒತ್ತಡದಂತಹ ಗಂಭೀರ ಅಥವಾ ತುರ್ತು ಅಲ್ಲದ ವಿಷಯಗಳನ್ನು ಚರ್ಚಿಸಲು ಇದು ಸಾಮಾನ್ಯವಾಗಿ ಸೂಕ್ತ ಸಮಯವಲ್ಲ ಎಂಬುದನ್ನು ನೆನಪಿಡಿ. ಈ ಚರ್ಚೆಗಳು ಕಿರಿಕಿರಿ, ಮೂಡ್ ಆಫ್ ಮಾಡುವುದು. ಹಾಗಾಗಿ ಅವುಗಳಿಂದ ದೂರವಿರಿ. 2. ಟೀಕೆ ಅಥವಾ ವರ್ಣಾತ್ಮಕ ಪ್ರತಿಕ್ರಿಯೆ. ದೈಹಿಕ ಸಂಪರ್ಕದ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮೋಜಿನ ಸಂಭಾಷಣೆಗಳನ್ನು ನಡೆಸುವುದು ಮತ್ತು ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳನ್ನು ಹಂಚಿಕೊಳ್ಳುವುದು ಒಳ್ಳೆಯದು. ಆದರೆ ಆ ಸಮಯದಲ್ಲಿ ಟೀಕಿಸುವುದು ಅಥವಾ ನಕಾರಾತ್ಮಕ ಪ್ರತಿಕ್ರಿಯೆ ನೀಡುವುದು ನಿಮ್ಮ ಸಂಗಾತಿಯ ಸ್ವಾಭಿಮಾನಕ್ಕೆ ಹಾನಿಕಾರಕವಾಗಿದೆ. 3. ಹಿಂದಿನ ಸಂಬಂಧಗಳು ಅಥವಾ ಲೈಂಗಿಕ ಅನುಭವಗಳು. ಹಿಂದಿನ ಸಂಬಂಧಗಳು ಅಥವಾ ಲೈಂಗಿಕ ಅನುಭವಗಳನ್ನು ದೈಹಿಕ ಸಂಬಂಧಕ್ಕೆ ತರುವುದು ನಿಮ್ಮ ಸಂಗಾತಿಗೆ ಅನಾನುಕೂಲ ಅಥವಾ ಅಸುರಕ್ಷಿತ ಭಾವನೆಯನ್ನು ಉಂಟುಮಾಡಬಹುದು. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಪ್ರಸ್ತುತ ಅನುಭವವನ್ನು ನೀವು ಕೇಂದ್ರೀಕರಿಸುವುದು ಮುಖ್ಯ. ಅಂತಹ ವಿಷಯಗಳಲ್ಲಿ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. 4. ಭವಿಷ್ಯದ ಯೋಜನೆಗಳು ಅಥವಾ ಜವಾಬ್ದಾರಿಗಳು. ಭವಿಷ್ಯಕ್ಕಾಗಿ ಯೋಜನೆ ಮಾಡುವುದು ಮುಖ್ಯ, ಆದರೆ ದೈಹಿಕ ಸಂಪರ್ಕದ ಸಮಯದಲ್ಲಿ ಭವಿಷ್ಯದ ಯೋಜನೆಗಳು ಅಥವಾ ಜವಾಬ್ದಾರಿಗಳನ್ನು ಚರ್ಚಿಸುವುದು ಗಮನವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗುತ್ತದೆ. ಅದು ಇಬ್ಬರಲ್ಲೂ ಮೂಡ್ ಆಫ್ ಆಗುತ್ತದೆ.